ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಜನವೋ ಜನ, ಇನ್ನು ಮತ್ತೊಂದು ಕಡೆ ಕಣ್ಮುಚ್ಚಿ ಕುಳಿತ ಅಧಿಕಾರಿ ವರ್ಗ. ಒಂದು ಕಡೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಜನ ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದು ಕಡೆ ಅಧಿಕಾರಿ ವರ್ಗ ಕಣ್ಮುಚ್ಚಿ ಕುಳಿತಿದೆ. ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ, ಆದರೆ ಬಸ್ಗಳೇ ಇಲ್ಲ. 50ರಿಂದ 60 ಮಂದಿ ಪ್ರಯಾಣಿಸಬೇಕಾದಂತಹ ಬಸ್ಗಳಲ್ಲಿ 150ಕ್ಕೂ ಹೆಚ್ಚು ಮಂದಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಮಹಿಳೆಯರು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ದು ಅಧಿಕಾರಿ ವರ್ಗದ ದಿವ್ಯ ನಿರ್ಲಕ್ಷ್ಯ ಇದು ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರ್ಟಿಒ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅಧಿಕಾರಿಗಳ ನಡೆಗೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಕೂಡಲೇ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಡಿಪಿಕೆ ಪರಮೇಶ್ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಹೃದಯವಂತ ಕನ್ನಡಿಗರ ಬಳಗದಿಂದ ಹೋರಾಟದ ಎಚ್ಚರಿಕೆಯನ್ನು ಕೂಡ ಪರಮೇಶ್ ಕೊಟ್ಟಿರುವಂತದ್ದು. ಇನ್ನು 54 ಜನ ಪ್ರಯಾಣ ಮಾಡಬೇಕಾದಂತಹ ಬಸ್ಸಿನಲ್ಲಿ ಸುಮಾರು 150ರಿಂದ 160 ಜನ ಪ್ರಯಾಣವನ್ನ ಮಾಡಿದ್ರೆ ಹೇಗ್ ತಾನೇ ಪ್ರಯಾಣ ಮಾಡಕ್ಕಾಗುತ್ತೆ? ಇನ್ನು ರಾಘವೇಂದ್ರ ನಗರದಿಂದ ಮೈಸೂರು ಬಸ್ ನಿಲ್ದಾಣಕ್ಕೆ ಹೋಗುವ ಬಸ್ನಲ್ಲಿ ಕಂಡು ಬಂದಿರುವಂತಹ ಘಟನೆ ಇದು. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೆಚ್ಚುವರಿ ಬಸ್ಗೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಏನು ಬಳಗದ ಅಧ್ಯಕ್ಷರಿದ್ದಾರೆ ಡಿಪಿಕೆ ಪರಮೇಶ್ವರ್ ಅವರು ಅಧಿಕಾರಿಗಳ ನಡೆಗೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಇರ್ಬೋದು, ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ರಾಜ್ಯ ಸರ್ಕಾರವೇನೋ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆಯ ಹೆಸರಿನಲ್ಲಿ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಇದಕ್ಕೆ ಪೂರಕವಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾತ್ರ ಮಾಡಿಲ್ಲ. ಇದರಿಂದ ಪ್ರಯಾಣಿಕರಿಗೆ ಕೂಡ ತೊಂದರೆ ಆಗ್ತಾ ಇದ್ದು ಮಿತಿಗಿಂತ ಹೆಚ್ಚಿನ ಪ್ರಯಾಣಿಕರು ಸಂಚಾರ ಮಾಡುವಂತಾಗಿದೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷ ಡಿಪಿಕೆ ಪರಮೇಶ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಘವೇಂದ್ರ ನಗರ ಬಸ್ ನಿಲ್ದಾಣದಲ್ಲಿ 150ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರನ್ನ ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ಇದರಿಂದ ಮಹಿಳೆಯರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು ತೊಂದರೆ ಆಗುತ್ತೆ. 50ರಿಂದ 60 ಜನ ಪ್ರಯಾಣ ಮಾಡುವಂತಹ ಬಸ್ನಲ್ಲಿ 150 ಜನ ಪ್ರಯಾಣ ಮಾಡಿದ್ರೆ ಹೇಗಿರುತ್ತೆ ಎಂಬ ಪರಿಸ್ಥಿತಿಯನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸಹ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಸೊ ತುಂಬಾ ಕಷ್ಟವಾಗುತ್ತೆ ಪ್ರಯಾಣ ಮಾಡೋದು. ಇದರಿಂದ ಹೆಚ್ಚುವರಿ ಬಸ್ಗಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಹೆಚ್ಚುವರಿ ಬಸ್ ಅನ್ನ ಮಾಡಲಿಲ್ಲ ಅಂದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ, ಹೋರಾಟದ ಎಚ್ಚರಿಕೆಯನ್ನ ಡಿಪಿಕೆ ಪರಮೇಶ್ವರ್ ಅವರು ನೀಡಿದ್ದಾರೆ. ಏನು ಉಚಿತ ಬಸ್ ಅಂತ ಬಿಟ್ಬಿಟ್ಟು ಜನರನ್ನ ಯಾಮರ್ಸೋದಲ್ಲ. ಜನ ಬುದ್ಧಿವಂತರಿದ್ದಾರೆ, ಯುವಕರು ಬಹಳ ಎಚ್ಚರಿಕೆ, ಸಾಮಾಜಿಕ ಜಾಲತಾಣವನ್ನು ಬಹಳ ಬಲಿಷ್ಠಗೊಳಿಸ್ತಾ ಇದ್ದಾರೆ. ದಯಮಾಡಿ ಮುಖ್ಯಮಂತ್ರಿಗಳೇ ನೋಡಿಲಿ, ಹೆಣ್ಮಕ್ಳಿಗೆ ನೋಡಿಲಿ, ಇಷ್ಟೊಂದು ಹೆಣ್ಮಕ್ಳು ಇಷ್ಟೊಂದು ಮೂಕು ನುಗ್ಗಲಲ್ಲಿ ಹೋಗ್ಬೇಕಾ? ನಿಮ್ಮ ಮಕ್ಕಳ ಸಚಿವರಾಗಿರ್ಬೋದು, ಇವತ್ತೇನು ಹೊಸ ಸರ್ಕಾರ ಬಂದಿದೆ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ನಿಮ್ಮ ಹೆಣ್ಮಕ್ಳು ಈ ರೀತಿ ಬಿಡ್ತಿರೋ? ದಯಮಾಡಿ ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಈ ಕೂಡಲೇ ಯಾವ ವಾರ್ಡಿಂದ ಯಾವ ಏರಿಯಾದಿಂದ ಬಸ್ಗೆ ಎಷ್ಟೆಷ್ಟು ಹುಡುಗರು ಎಷ್ಟೆಷ್ಟು ಜನ ಪ್ರಯಾಣಿಕರು ಹೋಗ್ತಾರೆ ಅದೆಲ್ಲ ವಾಹನ ಚಾಲಕರಿಗೆ ಮತ್ತೆ ನಿರ್ವಾಹಕರಿಗೆ ಗೊತ್ತಿರ್ತದೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಮುಂಡವೆ, ಸುಮ್ಮನೆ ಜನರು ದಾರಿ ತಪ್ಪಿಸ್ಬೇಡಿ. ನೋಡಿ ಎಲ್ಲ ಇಷ್ಟೊಂದು ನುಗ್ಗಲ್ಲಿ ಹೋಗ್ಬೇಕು ಅಂದ್ರೆ ಬೇಕು ದಯಮಾಡಿ ಕಂಡಕ್ಟ್ರೆ ನಾಳೆಯಿಂದ ನಿಮ್ಮ ಮ್ಯಾನೇಜರ್ ನಂಬರ್ ತಗೊಳ್ಳಿ. ನಾಳೆಯಿಂದ ಏನಾದ್ರು ಇಷ್ಟು ತುಂಬಿದ್ರೆ ನಿಮ್ಮ ಮೇಲೆ ನಾನು ಕ್ರಮ ತಗೊಂಡು ನಿಮ್ಮನ್ನೇ ಒಳ್ಳೇದಣ ನಾನು ಹೇಳ್ಬಿಡ್ತೀನಿ. ನಾನು ಎಚ್ಚರಿಕೆ ಕೊಡ್ತೀನಿ. ನಾನು ನಿಮ್ಗೆ ಪರಿಸ್ಥಿತಿ ಹಂಗಿದೆ. IAS ಆಫೀಸರ್ಗಳೇ ಶಕ್ತಿ ಮೀರಿ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ದು ನಮ್ದು ಯಾವ ಲೆಕ್ಕ? ಆಯ್ತಾ? ಅದಕ್ಕೋಸ್ಕರ ಎಚ್ಚರಿಕೆ ಕೊಡ್ತೀನಿ. ನಂಬರ್ ತಗೋಚಿನ ನ್ಯಾಯಕ್ಕಾಗಿ ಕೂಗ್ರಮ್ಮ 7760